ಚುನಾವಣಾ ಆಯೋಗದ ಮೇಲೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮತಗಳ್ಳತನ ಮತ್ತು ಮತದಾರರ ಪಟ್ಟಿಯಿಂದ ಹೆಸರನ್ನ ಅಳಿಸಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಚುನಾವಣಾ ಆಯೋಗ ಮತಗಳ್ಳರನ್ನ ರಕ್ಷಿಸುತ್ತಿದೆ ಅಂತ ಆರೋಪಿಸಿದ್ದಾರೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಮಯದಲ್ಲೂ ಕೂಡ ಸಾಫ್ಟ್ವೇರ್ ಆಧಾರಿತ ಕಾರ್ಯಾಚರಣೆಯ ಮೂಲಕ ಸಾವಿರಾರು ಕಾಂಗ್ರೆಸ್ ಬೆಂಬಲಿಗರ ಹೆಸರುಗಳನ್ನು ಅಳಿಸುವುದಕ್ಕೆ ಗುರಿಯಾಗಿಸಲಾಗಿತ್ತು ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಆರೋಪದ ಪ್ರಕಾರ ಸಾಫ್ಟ್ವೇರ್ ಬಳಸಿಕೊಂಡು ಮತದಾರರ ಪಟ್ಟಿಯಿಂದ ಹೆಸರನ್ನ ಅಳಿಸಲಾಗಿದೆ. ಹಾಗಾದ್ರೆ ಒಂದು ಸಾಫ್ಟ್ವೇರ್ನಿಂದ ಮತದಾರರ ಪಟ್ಟಿಯಿಂದ ಹೆಸರನ್ನ ಅಳಿಸಬಹುದಾ? ಸಾಫ್ಟ್ವೇರ್ ಅನ್ನ ಬಳಸಿ ಹೆಸರು ಅಳಿಸುವುದಕ್ಕೆ ಸಾಧ್ಯವಾಗುತ್ತಾ? ಭಾರತದಲ್ಲಿ ಮತದಾರರ ಹೆಸರಿನ ಅಳಿಸುವಿಕೆಯ ಪ್ರಕ್ರಿಯೆ ಹಾಗಾದ್ರೆ ಹೇಗೆ ನಡೆಯುತ್ತೆ? ಚುನಾವಣಾ ಆಯೋಗದ ಮೇಲೆ ದೋಷಾರೋಪಣೆಯನ್ನ ರಾಹುಲ್ ಗಾಂಧಿ ಮಾಡಿದ್ದಾರೆ. ಆಳಂದ ಕ್ಷೇತ್ರದಲ್ಲಿ ಮಾತ್ರ ಅಳಿಸುವಿಕೆಗಳನ್ನ ಕೋರುವ ಅರ್ಜಿದಾರರಂತೆ ನಟಿಸುವುದಕ್ಕೆ ಪ್ರತಿ ಬೂತ್ನಲ್ಲಿ ಮೊದಲ ಮತದಾರ ಎಂಬ ಪ್ರೋಗ್ರಾಂ ಮೂಲಕ ಸುಮಾರು 6,000 ಹೆಸರುಗಳನ್ನ ಆಯ್ಕೆ ಮಾಡಲಾಗಿದೆ ಹೀಗೆಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ಇನ್ನು ಇದರ ಬಗ್ಗೆ ಯಾವುದೇ ಪುರಾವೆಗಳನ್ನು ನೀಡುವುದಕ್ಕೆ ನಿರಾಕರಿಸಿದ್ದಾರೆ. ಇಂತಹದ್ದೇ ವ್ಯವಸ್ಥೆಯನ್ನ ಹಲವು ರಾಜ್ಯಗಳಲ್ಲಿ ಬಳಸಿಕೊಳ್ಳಲಾಗ್ತಿದೆ ಅನ್ನೋದು ರಾಹುಲ್ ಗಾಂಧಿ ವಾದ. ಮಹಾರಾಷ್ಟ್ರದ ರಾಜೂರ ಕ್ಷೇತ್ರದಲ್ಲಿ 6,815 ಹೆಸರುಗಳನ್ನ ಮೋಸದಿಂದ ಸೇರಿಸಲಾಗಿದೆ ಅಂತ ಕೂಡ ಆರೋಪ ಮಾಡಿದ್ದಾರೆ. ಸಾಫ್ಟ್ವೇರ್ ಮೂಲಕ ಹೆಸರನ್ನ ಅಳಿಸಬಹುದು ಮತ್ತು ಸೇರಿಸಬಹುದು ಎಂಬುದಕ್ಕೆ ಇದು ಸಾಕ್ಷಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಈ ಅಪ್ಲಿಕೇಶನ್ಗಳಲ್ಲಿ ಬಳಸಲಾದ ಮೊಬೈಲ್ ಫೋನ್ಗಳು ಮತ್ತು OTPಗಳ ಡೇಟಾವನ್ನ 1 ವಾರದ ಒಳಗೆ ಚುನಾವಣಾ ಆಯೋಗ ಬಿಡುಗಡೆ ಮಾಡಬೇಕೆಂದು ರಾಹುಲ್ ಗಾಂಧಿ ಒತ್ತಾಯಿಸಿದ್ದಾರೆ. ಆರೋಪಗಳ ಬಗ್ಗೆ ಚುನಾವಣಾ ಆಯೋಗ ಹಾಗಾದ್ರೆ ಏನ್ ಹೇಳುತ್ತೆ ಅನ್ನೋದು ಬಹಳ ಮುಖ್ಯ. ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಆರೋಪಗಳನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ದು, ರಾಹುಲ್ ಗಾಂಧಿ ತಪ್ಪು ಕಲ್ಪನೆಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೇಳುವಂತೆ ಆನ್ಲೈನ್ನಲ್ಲಿ ಮತಗಳನ್ನು ಅಳಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ನಿರಾಕರಿಸಿದೆ. ಪೋರ್ಟಲ್ಗಳು ಮತ್ತು ಅಪ್ಲಿಕೇಶನ್ಗಳು ಅರ್ಜಿಗಳನ್ನು ಸಲ್ಲಿಸಲು ಮಾತ್ರ ಅವಕಾಶ ನೀಡುತ್ತೆ. ನಂತರ ಅವುಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗುತ್ತೆ. ಇನ್ನು ಅಳಿಸುವಿಕೆಯ ವಿಷಯದಲ್ಲಿ ಮತದಾರರಿಗೆ ನೋಟಿಸ್ ನೀಡದೆ ಹಾಗೂ ಅಭಿಪ್ರಾಯ ಕೇಳಲು ಅವಕಾಶ ನೀಡದೆ ಹೆಸರು ಅಳಿಸುವಿಕೆ ಮಾಡಲಾಗುವುದಿಲ್ಲ ಅಂತ ಖಡಾಖಂಡಿತವಾಗಿ ತಿಳಿಸಿದೆ. ಆಳಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2023ರಲ್ಲಿ ಚುನಾವಣಾ ಆಯೋಗ ಉಂಟಾಗಿರುವ ದೋಷಗಳನ್ನು ಗುರುತಿಸಿ FIR ದಾಖಲಿಸಿದೆ ಅಂತ ಹೇಳಿದೆ. ಇನ್ನು 2023ರಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯ ದಾಖಲಿಸಿದೆ ಅಂತ ಹೇಳಿದ್ದು ದೋಷಾರೋಪಣೆ ಮಾಡುವಂತಿಲ್ಲ ಅಂತ ಕೂಡ ಹೇಳಿದೆ. ಮತದಾರರ ಪಟ್ಟಿ ಅಳಿಸುವಿಕೆಯನ್ನ ತಂತ್ರಜ್ಞಾನದಿಂದಲ್ಲ, ಕಾನೂನಿನಿಂದ ನಿಯಂತ್ರಿಸಲಾಗುತ್ತೆ ಅಂತ ಚುನಾವಣಾ ಆಯೋಗ ಸ್ಪಷ್ಟೀಕರಣ ನೀಡಿದೆ. ಹಾಗಾದ್ರೆ ಮತದಾರರ ಹೆಸರನ್ನ ಅಳಿಸುವಿಕೆಯ ಪ್ರಕ್ರಿಯೆ ಹೇಗಿರುತ್ತೆ ನೋಡ್ತಾ ಹೋಗೋದಾದ್ರೆ 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆ ಮತ್ತು 1960ರ ಮತದಾರರ ನೋಂದಣಿ ನಿಯಮಗಳು ಮತದಾರರ ಪಟ್ಟಿಯಿಂದ ಅವರ ಹೆಸರನ್ನ ಹೇಗೆ ತೆಗೆದು ಹಾಕಬಹುದು ಅನ್ನೋ ನಿಯಮವನ್ನ ರೂಪಿಸಿದೆ. ದುರುಪಯೋಗವನ್ನ ತಡೆಗಟ್ಟುವುದಕ್ಕೆ ಹಾಗೂ ತಮ್ಮ ಮತವನ್ನ ಮತದಾರರು ಕಳೆದುಕೊಳ್ಳಬಾರದು ಅನ್ನೋ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಯನ್ನ ವಿನ್ಯಾಸಗೊಳಿಸಲಾಗಿದೆ. ಯಾರಾದರೂ ಮತದಾರರ ಹೆಸರನ್ನ ಅಳಿಸಲು ಬಯಸಿದ್ರೆ ಅಥವಾ ಮತದಾರರ ಪಟ್ಟಿಯಲ್ಲಿನ ನಮೂದನ್ನ ಆಕ್ಷೇಪಿಸಿದ್ರೆ ನಮೂನೆ 7 ಚುನಾವಣಾ ನೋಂದಣಿ ಅಧಿಕಾರಿಗೆ ಸಲ್ಲಿಸಬೇಕು. ಮತದಾರರು ಬೇರೆ ಕ್ಷೇತ್ರಕ್ಕೆ ಸ್ಥಳಾಂತರಗೊಂಡಿದ್ರೆ ಈ ನಮೂನೆಯನ್ನ ಬಳಸ್ತಾರೆ. ಕಾನೂನು ಕೆಲವೇ ಕಾರಣಗಳನ್ನ ಮಾತ್ರ ನಿರ್ದಿಷ್ಟಪಡಿಸುತ್ತೆ. ಮತದಾರನು ಶಾಶ್ವತವಾಗಿ ಮತ್ತೊಂದು ಕ್ಷೇತ್ರಕ್ಕೆ ಸ್ಥಳಾಂತರಗೊಂಡಿರುವುದು, ನೋಂದಾಯಿತ ವಿಳಾಸದಲ್ಲಿ ಕಂಡು ಬಂದಿಲ್ಲ, 2 ಬಾರಿ ನಮೂದಿಸಲ್ಪಟ್ಟಿದ್ದಾನೆ, ಮರಣ ಹೊಂದಿದ್ದಾನೆ ಅಥವಾ ಭಾರತೀಯ ಪ್ರಜೆಯಾಗಿಲ್ಲ ಎಂಬುದು ಮಾನ್ಯವಾದ ಆಧಾರಗಳಾಗಿದೆ. ಹಾಗಾಗಿ ಅಳಿಸುವಿಕೆಗೆ ಮಾನ್ಯವಾದ ಆಧಾರ ಸೀಮಿತವಾಗಿದೆ. ಇನ್ನು ERO ಚುನಾವಣಾ ನೋಂದಣಿ ಅಧಿಕಾರಿ ವಿನಂತಿಯನ್ನ ಪರಿಶೀಲಿಸುತ್ತಾರೆ. ಪ್ರತಿಯೊಂದು ಅರ್ಜಿಯನ್ನ ಅಧಿಕೃತ ದಾಖಲೆಗಳಲ್ಲಿ ನಮೂದಿಸಲಾಗುತ್ತೆ. ಒಂದು ನಮೂನೆ ಅಪೂರ್ಣವಾಗಿದ್ರೆ ಅಥವಾ ದೋಷಪೂರಿತವಾಗಿದ್ರೆ ಅದನ್ನ ಪ್ರಾಥಮಿಕ ಹಂತದಲ್ಲೇ ತಿರಸ್ಕರಿಸಬಹುದು. ಮತದಾರರಿಗೆ ಸೂಚನೆ ನೀಡಬೇಕು. ಪಟ್ಟಿಯಿಂದ ತೆಗೆದುಹಾಕುವ ಪ್ರಸ್ತಾಪ ಇತ್ತು ಅನ್ನೋದಾದ್ರೆ ಮತದಾರರ ನೋಂದಣಿ ಅಧಿಕಾರಿಗಳು ಮತದಾರರಿಗೆ ವಿಚಾರಣೆಯ ದಿನಾಂಕ, ಸಮಯ, ಸ್ಥಳವನ್ನ ನಿರ್ದಿಷ್ಟಪಡಿಸುವ ಸೂಚನೆಯನ್ನ ನೀಡಲಾಗುತ್ತೆ. ನೋಂದಾಯಿತ ಅಂಚೆಯ ಮೂಲಕ ಅಥವಾ ವ್ಯಕ್ತಿಯ ನಿವಾಸದಲ್ಲಿ ಅಂಟಿಸುವ ಮೂಲಕ ತಲುಪಿಸಬಹುದು. ಇನ್ನು ಪರಿಶೀಲನೆ ಸ್ಥಳದಲ್ಲಿ ನಡೆಯುತ್ತೆ. ಮತದಾರ ಇನ್ನು ಅಲ್ಲೇ ವಾಸಿಸುತ್ತಿದ್ದಾನೆಯೇ, ನಿಧನ ಹೊಂದಿದ್ದಾರೆಯೇ ಅಥವಾ ನಮೂದು ನಕಲಾಗಿದೆಯೇ ಎಂದು ಪರಿಶೀಲಿಸಲು BLO ಒಬ್ಬರು ಪ್ರಶ್ನಾರ್ಹ ವಿಳಾಸಕ್ಕೆ ಭೇಟಿ ಕೊಡ್ತಾರೆ. ಇನ್ನು ಹೆಸರು ಅಳಿಸುವಿಕೆಯನ್ನ ಕೋರಿದ ಅರ್ಜಿದಾರರು ಮತ್ತು ಹೆಸರು ಪ್ರಶ್ನಾರ್ಹವಾಗಿರುವ ಮತದಾರರು ಇಬ್ಬರು ವಿಚಾರಣೆಗೆ ಹಾಜರಾಗುವ ಹಕ್ಕನ್ನ ಹೊಂದಿರ್ತಾರೆ. ನಂತರ ERO ಆದೇಶವನ್ನ ಹೊರಡಿಸ್ತಾರೆ. ಪುರಾವೆಗಳನ್ನ ಪರಿಶೀಲಿಸಿದ ನಂತರ ERO ಅರ್ಜಿಯನ್ನ ತಿರಸ್ಕರಿಸುವುದು ಅಥವಾ ಅಳಿಸುವಿಕೆಯನ್ನ ಅನುಮೋದಿಸುವುದು. ಅನುಮೋದನೆ ಪಡೆದ್ರೆ ಹೆಸರನ್ನ ಹೊಡೆದು ಮುಂದಿನ ನವೀಕರಿಸಿದ ರೋಲ್ನಲ್ಲಿ ಪ್ರತಿಬಿಂಬಿಸಲಾಗುತ್ತೆ. ಇನ್ನು ಮೇಲ್ಮನವಿ ಸಲ್ಲಿಸುವ ಹಕ್ಕು ಇದೆ. ತಮ್ಮ ಹೆಸರನ್ನ ತಪ್ಪಾಗಿ ಅಳಿಸಲಾಗಿದೆ ಎಂದು ನಂಬುವ ಮತದಾರರು
ಯಾರು ಆದೇಶವನ್ನ ಪ್ರಶ್ನಿಸಬಹುದು. ನಿವಾಸ ಮತ್ತು ಗುರುತಿನ ಪುರಾವೆಗಳೊಂದಿಗೆ ಫಾರ್ಮ್ 6 ಅನ್ನ ಸಲ್ಲಿಸುವ ಮೂಲಕ ಸೇರ್ಪಡೆಗಾಗಿ ಅವರು ಹೊಸದಾಗಿ ಅರ್ಜಿ ಸಲ್ಲಿಸಬಹುದು. ಕಾನೂನುಬದ್ಧವಾಗಿ ಅದೇ ಕ್ಷೇತ್ರದ ಯಾವುದೇ ಮತದಾರರು ಇನ್ನೊಬ್ಬ ಮತದಾರರ ಹೆಸರಿಗೆ ಆಕ್ಷೇಪಣೆ ಸಲ್ಲಿಸಿ ಫಾರ್ಮ್ 7 ಅನ್ನ ಸಲ್ಲಿಸಬಹುದು. ಆದರೆ ಇದು ಸ್ವಯಂಚಾಲಿತವಾಗಿ ಮತವನ್ನ ಅಳಿಸುವುದಿಲ್ಲ. ಯಾವುದೇ ಆದೇಶವನ್ನ ರವಾನಿಸುವ ಮೊದಲು ಯಾರು ನೋಟಿಸ್ ನೀಡುವುದು, ಪರಿಶೀಲನೆ ನಡೆಸುವುದು, ವಿಚಾರಣೆಯನ್ನ ಒದಗಿಸುವುದು ಅಗತ್ಯವಾಗಿದೆ. ನಕಲಿ ಮೊಬೈಲ್ ಸಂಖ್ಯೆಗಳು ಮತ್ತು OTPಗಳನ್ನು ಬಳಸಿಕೊಂಡು ಸ್ವಯಂಚಾಲಿತ ವ್ಯವಸ್ಥೆಯ ಮೂಲಕ ಸಾವಿರಾರು ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದರೆ ನಿಯಮಗಳ ಅನುಸಾರ ಆನ್ಲೈನ್ ಪೋರ್ಟಲ್ಗಳು ಅರ್ಜಿಗಳನ್ನು ಮಾತ್ರ ಸ್ವೀಕರಿಸುತ್ತವೆ. ತಮ್ಮದೇ ಆದಂತಹ ಹೆಸರುಗಳನ್ನು ಅಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಪ್ರಕರಣಕ್ಕೂ ಪರಿಶೀಲನೆ, ವಿಚಾರಣೆಯ ಅಗತ್ಯ ಇದೆ. ಸಾಫ್ಟ್ವೇರ್ ಚಾಲಿತ ಮೋಸವನ್ನ ಪ್ರಯತ್ನಿಸಿದರೆ ಅದು ವಂಚನೆ ಅಥವಾ ಕ್ರಿಮಿನಲ್ ಪಿತೂರಿಯಾಗಿದೆ. ಆದರೆ ಅದು ಕಾನೂನು ಸುರಕ್ಷತೆಗಳನ್ನು ದಾಟುವುದಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಮಾಡ್ತಿರುವ ಆರೋಪಕ್ಕೂ ವಾಸ್ತವ ಸಂಗತಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ.